ನಿಂತ ಸಾಮಾನು ಅಷ್ಟೇ ಸಾಕು. ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಏನು ನಾವು ಅಲ್ಕೊಂಡ್ ಮಾತಾಡ್ತಿರೋದು, ಕೇಸ್ ಹಾಕ್ಬಿಡ್ತೀನಿ. ಹಲೋ, ನೀನು 2 kg ಟಮಾಟೆ ಹಣ್ಣು, 1/4 kg ಮೆಣಸಿನ್ಕಾಯಿ, 1 ಕೊಟ್ಟು ಕೊತ್ತಂಬರಿ, 1 ಕಟ್ಟು ಕೊತ್ತಂಬರಿ ಕೊತ್ತಂಬರಿ. ಹಾ ಇದು ಅಷ್ಟಾಗ್ಬಿಟ್ ಬಾ. ಇದಕ್ ಬೇಳೆ ಒಬ್ಬಟ್ಟು ಮಾಡೋದ, ಕಾಯಿ ಒಬ್ಬಟ್ಟು ಮಾಡೋದ ಹಬ್ಬಕ್ಕೆ? ಕಾಯಿ ಒಬ್ಬಟ್ಟೆ ಮಾಡ್ರಿ. ಕಾಯಿ ಒಬ್ಬಟ್ಟೆ ಮಾಡೋಣ ಹಂಗಾರೆ. ಬರ್ಬೇಕಾರೆ ಇದನ್ ತಾಂಬ, ಬೆಲ್ಲ, ಕಾಯಿ ಏನ್ ಬೇಡ, ತೋಟದಾಗೆ ಬಿದ್ದಾವಲ್ಲ, ಬೆಲ್ಲ ತಾಂಬ, ಮೈದಾ ಸಿಟ್ ತಾಂಬ. ಇದು ಕಡ್ಲೆಕಾಳು ಕೂಟ್ ಮಾಡೋಣ. ಮತ್ತೆ ನೀವ್ ಯಾರು ಹೇಳು, ಯಾರಿ ಮಾಡಿದ್ರೆ ಹೇಳಿ. ನಿಮ್ ಯಜಮಾನ್ರಲ್ಲ ನಾವು ಬಳ್ಳಾಪುರ, ನಮ್ದು ಇದು ಅದೇ ಅಂಗಡಿ, ಚಿಲ್ಡ್ರೆ ಅಂಗಡಿ, ಎಣ್ಣೆ ಮಾರೋರು. ನೀವು ನಮ್ಮ ಯಜಮಾನ್ರ ಫೋನ್ ಯಾಕೆ ನೀನ್ ತಗೊಂಡಿದ್ದೆ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಮಗ್ನೆ. ನಿಮ್ಮ ಕುಡುಕ್ ಮುಂದೆ ನನ್ ನಂಬರ್ ನಂದೇ, ನಾನ್ 161. ನಿಮ್ಮ 7 ಮಿನಿಟ್ರಿ ಬಿಟ್ಟು ಕುಡ್ದು ಬಿಡ್ತಾರೆ. ಯಾರ್ಯಾರಿಗೆ ಮಾಡ್ತೀರಾ ಅಣ್ಣ? ಓ ನರಸಿಂಹಣ್ಣ, ಓ ಅಲ್ಕ ಮತ್ ಮಾತಾಡ್ಬಾರ್ದು. ಏನ್ ಕಣ ಮತ್ ನನಗೆ ಫೋನ್ ಮಾಡಿ ಏನ್ ಮಾತಾಡೋದ್ ನೀನು? ಈ ತರ ಹಲ್ಕ ಮತ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವ ನಿನ್ಗೆ? ಈ ಎಷ್ಟು ಜನ ಕೊಟ್ಟಿದ್ದ ನಿಮ್ಮ ಚಿನ್ನಾಲ್ ಮುಂಡಿನ? ಈಗ ನೀನೆಲ್ಲ ಹೇಳಿದ್ದು ಏನಂತ ಹೇಳಿದಾಳು? ತಲೆ ಕೇಳಿ ಸಿಗ್ತಾರಪ್ಪ ಇವ್ರು ತಾಯಿನ ಬೆಳಿಗ್ಗೆ. ಹಲೋ, ಯಾರ ಬೇರೆಯವ್ರು ಮಾತಾಡು. ಬೆದೆ ಎತ್ತಿರೋ ಯಾರವ? ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ. ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಏನಾದ್ರು ಅಲ್ಕಮತ್ ಬಂದಿದ್ ಯಾರ್ರಿ ಅದು? ಯಾರವ ಅಂದ್ರೆ ಹಿಂಗಂತ ಯಾರವ? ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಪರಿಚಯ ನೀವು? ಇಲ್ಲ, ಒಂದ್ ನಿಮಿಷ. ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಇವ್ರು ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ನಮಸ್ತೆ ಸರ್. ನಲ್ಲ ನೋಡಿ, ಇವಾಗ ಫಸ್ಟ್ ಹೇಳ್ತೀನಿ. ಫಸ್ಟ್ ಹೇಳ್ತೀನಿ ಅಕ್ಕ, ಈ ಗಂಡ ಸತ್ತೋಯ್ಯವ್ರು ಪಟ್ಟ ಸತ್ತೋಯ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಅಷ್ಟು ಕರೆಕ್ಟ್ ಆಗಿ ಹೇಳಿ ನನಗೆ. ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ನಮಸ್ಕಾರ, ಗೊತ್ತಾಗಲ್ಲಕ್ಕ. ಒಬ್ರು ನಮಸ್ಕಾರ. ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಅದು 100ಕ್ಕೆ 100 ಸತ್ಯ ನೀವು ಮಾತಾಡೋದು. ಹೌದಕ್ಕ. ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ ನಿನ್ನ ಪರದಾನ? ಹೇಳಕ್ಕ. ಹಾವೇರಿ ಅಂತ. ಏನ್ ಹೇಳಿ ಒಟ್ಟಾಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ, ನಿಮ್ಮನ್ನ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ, ಪಾಪ ತಪ್ಪಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ರಿ ನೀವು. ನಮ್ ಯಜಮಾನ್ರು ಬದುಕವ್ರೆ ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮಗ್ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀವಿ. ನಿಮ್ಮದು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೊಂದ್ 8 ದಿನ ಆಯ್ತಕ್ಕ. ಮಗಳು ಮದುವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಅಲ್ಲಿ ವಯಸ್ಸಾಯ್ತು ನಮ್ಗೂ. ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ ನಾನು ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು, ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು ಅಕ್ಕಿ. ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ? ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದ್ವೆ ಆಗಿದ್ಯಾ ಅಂದೆ? ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಕಳು ಸರ್? ಇಬ್ರು. ನಮ್ಮಿಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ
ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಮಗನ್ ಮದುವೆ ಮಾಡಿದೀವಿ, ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ, ಇದು ಮದುವೆ 17-18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ ಮಕ್ಕಳು ಗಂಡ ನಿಮ್ಮ ಯಜಮಾನ್ರು ಎಲ್ಲಾ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು, ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಎರಡು ಮಕ್ಕಳು. ಓ ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು? ಅಲ್ಲ ಮೇಡಮ್ ಅಲ್ಲ ಇವ್ರೆ ನನ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ. ನನಗೆ ಇಬ್ರೇ, ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮ್ಗೂ ಇಬ್ರೇನಾ, ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಕಳಾಗಿರೋದು ನಮ್ಗೆ. ಸರ್ ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಒಂದ್ ಎಷ್ಟೇ. ನಾನು ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದನೇ ಆಗಿರೋದು 2 ಮಕ್ಳು ಹೇಳೋಣ. ಇದರಿಂದ ಸರ್ ನನಗೆ ಅಕ್ಕ, ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು, ನನಗೆ ಅದೇನ ಮತ್ತೆ ಎಲ್ಲರೂ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ ನೀವೇ ಬೇಡ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ, 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ ನೋಡಿ ಕೇಳಿ. ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ. ಮೀನಾಕ್ಷಿ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಅವರಿ ಕಡೆ ಹಂಗೆ ಇಕ್ಕದ ಮೀನಾಕ್ಷಿ ಆ ಕಡೆ ಹಂಗೆ ಇಕ್ಕದ. ಹೇಳಕ್ಕ. ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಫ್ಯಾಮಿಲಿ ಓಟ್ರು ಮಾತಾಡ್ರಿ. ಫ್ಯಾಮಿಲಿ ಓಟ್ರು 2 ಮಕ್ಳಕ್ಕ. ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ, ನಿಮ್ ಹೆಂಗಸರು ಮದ್ವೆ ಆಗಿದೆ, ನಿಮ್ಗೆ ಜನ ಮಕ್ಕಳು? ಹೇಳು. ಗಂಡ ಕೇಳಕ್ ಹೋಗ್ಬೇಡ್ರಿ. ನಾವು ಇಲ್ಲಿ ಗರಿಕೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದು 3-4 ದಿನ ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದನು. ಫೋನ್ ಮಾಡಿ ಬೈದ್ರಿ. ಈಗ ಬೇರೆ ಹೇಳಕ್ಕ ನಮ್ಗೆ 2 ಮಕ್ಳು. ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ. ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ, ಮದುವೆ ಕಾರ್ಯ, ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು, ನಿಮ್ಮ ಹೋಗು. ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ. ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟು ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ, 100 ವರ್ಷ. ನೀವು ಬನ್ನಿ, ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. 1 ಹೆಣ್ಣು, ಹಂಗೂ ಹಂಗೆ ಸೇಮ್. ನಮ್ದು 1 ಹೆಣ್ಣು 1 ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ಜನ ನಿಮ್ಮ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ, ಅದನ್ನ ಕಟ್ಟಿ ನಿನ್ಗೇನ ಬೇಕಾಯ್ತು? ಬೇರೆ ವಿಚಾರ ಇದ್ರೆ ಹೇಳು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಮತ್ ಬಿಡಿ ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅಮ್ಮ ನಾನು ಯಾವಾಗ ನಿಮ್ ಬಂತು ಇಲ್ಲಿಗಾಲ ನಾ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ. ನನಗೆ 500ನೇ 1ನೇನು ಬರೇ ಗಂಡಿಲ್ದಾರು. ನನಗೆ ಗೊತ್ತು ಮುಂದ್ಗ ನನ್ನ ಮಗ ಬೈಕೊಂಡ್ರಾಗ ಹಿಂಗ ಆಗತ್ ನನಗೆ. ನನ್ನ ಅಕ್ಕ ನೀನು 90-100ಕ್ಕೆ 100 ನಮ್ಮ ಮನೆದೇವ್ರು ನರ್ಸಿಸ್ ಮಕ್ಕಳ್ದಂಗೆ ಹೇಳ್ತು, ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ?
ಆಯ್ತು ಏನ್ ಮಾಡ್ಬೇಕು ಕೇಳು. ಏನಕ್ಕ ನಿನಗೆ? ಏನ್ help ಬೇಕು? ಏನಕ್ಕ ನಿನಗೆ? ಎಲ್ಲ ಬೇಕು ಸ್ವಾಮಿ, ನಮ್ದು ಬರ್ಬಾಗ್ಲಾಗಿ ಅವಳೆ ಅವ್ರಿಗೆ ಹೆಲ್ಪ್, ಅವ್ರಿಗೆ ಅದರ ಹೆಲ್ಪ್ ಅಲ್ಲಪ್ಪ, ಮತ್ತೆ ನಿನ್ ಕಡೆಯಿಂದ ಏನೋ ಬೇರೆ ತರ ಹೆಲ್ಪ್ ಬೇಕಿತ್ತು. ನೋಡ್ದ ಅಸಲ ಹೋಗ್ತಿದ್ದ. ಏನ್ ಬೇಕಕ್ಕ? ನನ್ಗೇನು ಬೇಡ, ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನನ್ ಸಾಮಾನೇನ ಕಬ್ಬುಳದ ಆಡ್ ಮಾಡ್ಕೊಂಡು ಉದ್ರಿಕೊಂಡಿದ್ದು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ, ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗ ನಾನು. ಹೇಳಿ. ಗುಡ್ ಮಾರ್ನಿಂಗ್ ಡಿಯರ್. ಗುಡ್ ಮಾರ್ನಿಂಗ್ ಡಿಯರ್. ಇಲ್ಲ, ಇದು OT BP ರಾಜ ಅಡಿಗಾಡ್ ಸಿಗ್ತದೆ ಅಷ್ಟೇ, ಬೀರಿಲ್ಲ. ಯಾವುದು? OT BP ರಾಜ ಅಷ್ಟೇ, ಬೀರ್ ಸಿಗಲ್ಲ. ಹೌದಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಯಾರು ಹೇಳಿ? ಹೋಗಿಯಪ್ಪ, ನೀವು ಸುಮ್ನೆ ತಮಾಷೆ ಮಾಡ್ತೀರಾ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ? ಕೇಟ ಮಾತಾಡ, ಯೋಚಿನ ಮಾತಾಡ್ಬೇಡ. ಏನು ಇದು ಕಟ್ಟಿಟ ಕನ್ನಡದಾಗ? ಹಲೋ 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 ಚಿನ್ನು, ನಿನ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಮಮತಾ, ಇಂಜಿನಿಯರ್. ಅದೇ ನಮ್ಮ ಹಸ್ಬೆಂಡ್. ಬೇರೆ ನಂಬರಿಗೆ ಮಾಡಿದ್ರು ನೋಡು. ಇಲ್ಲ, ನಮ್ಮ ಹಸ್ಬೆಂಡ್ 5 ವರ್ಷದಿಂದ ತೀರೋಗಿದ್ರಲ್ಲ. ಮೊನ್ನೆ ಯಾರನ್ನ ಒಬ್ಬರನ್ನ ಗಂಟಿರೋದು ಮಾಡಲ್ವಲ್ಲ, ಸಾಯಿನ ಹಾಕಿ ಹೋಗತ್ತ. ನೀನು ಮಾತ್ರೆ ಬೇರೆ ಮುಗಿದೋದು. ಆ ಕಡೆ ನಮ್ದು ಮದುವೆ ಇದು ಗಂಡ ಐತೆ ನಮಗೆ. ನಮಗೆ ಗಂಡ ಇದೆ. ನಿಮಗೆ ಗಂಡ ಇದೆಯಾ? 5 ಐದವ. ನಮಗ್ ಗಂಡ ಇಲ್ಲ. ಆಯ್ತು ಬಿಡ್ರಿ, ಹೆಂಗ ಮಾಡ್ಕೊಳ್ರಿ. ನಮ್ಗೆ ಏನಕ್ಕೆ ಫೋನ್ ಮಾಡ್ತೀರಾ? ಅಲ್ಲ, ನೀವು ಅಕ್ಕವ್ರೆ ಅನ್ಬೇಡಿ, ನಮಗ್ ತುಂಬಾ ಮನ್ಸಿಗೆ ನೋವಾಗುತ್ತೆ. ನಾನ್ ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ. ನಾವ್ ಒಂದ್ ಕಡೆ ಕೂತ್ಕೊಂಡು ಮಾತಾಡಿ, ನಾವಿಬ್ರು ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ಒಂದು ಅಭಿಪ್ರಾಯ ತಗೊಂಡ್ರೆ, ನಿಮ್ಮ ಅಭಿಪ್ರಾಯ ನನ್ಗೆ, ನನ್ನ ಅಭಿಪ್ರಾಯ ನಿಮ್ ಕೇಳ್ಕೊಂಡ್ರೆ, ಇಬ್ರು ಒಂದ್ ತೀರ್ಮಾನ ಮಾಡ್ಕೊಂಡ್ರೆ. ಏನ್ ಏನು ಭಾಗ ಮಾಡ್ಕೊಳದ ಜಮೀನು ಅಥವಾ ಇದು ಮನೆ ಭಾಗ ಮಾಡ್ಕೋಬೇಕ? ಏನು ಮಂತಾಂದಿರ ನೀವು? ಅಲ್ಲ, ಅಣ್ತಂದಿರ ಆತರ ಅಲ್ಲ. ಏನ್ ಎಲ್ಲಿ ಕೂತ್ಕೊಂಡು ಮಾತಾಡ್ಬೇಕು? ಏನ್ ಮಾತಾಡ್ಬೇಕ? ಅಲ್ಲ, ನಾವು ನೀವು ಕೂತ್ಕೊಂಡು ನಮ್ ರಿಲೇಷನ್ ಬಗ್ಗೆ ಮಾತಾಡ್ಬೇಕು ಮುಂದಕ್ಕೆ. ಖಂಡಿತ ಏನು ಬೇಡ. ಏನು ರಿಲೇಷನ್ ಆಗೈತಿ, ನನ್ ಬಾಳ ರಿಲೇಷನ್ ಆಗಿ ಎಲ್ಲ ಆಗೋಯ್ತು ನನಗೆ. ಇದು ಮಾಡ್ಬೇಡಿ, ನನ್ಗೆ ಚೀಟಿಗಳದ್ದು ಕಾಸೋದು ಇಲ್ಲ, ಹಂಗಾಗಿ ಬೇಜಾರು ಮಾಡ್ಬೇಡಿ ನಮ್ಗೆ. ಮುಂದಕ್ಕೆ ನಮ್ಮ ಮಕ್ಕಳು ಯಾವ ತರ ಇರಬೇಕು, ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ತರ ಎಜುಕೇಶನ್ ಕೊಡಿಸ್ಬೇಕು, ನೀವು ಯಾವ ತರ ಮದುವೆ ಆಗಿ ಎಂಜಾಯ್ ಮಾಡ್ಬೇಕು, ಹನಿಮೂನ್ಗೆ ಯಾವ ಊರ್ಗ್ ಹೋಗ್ಬೇಕು, ಆ ತರ ನಾವು ಪ್ಲಾನ್ ಹಾಕೋಣ ಕೂತ್ಕೊಂಡು. ಪ್ಲಾನ್ ಹಾಕೊಂಡು ಪ್ಲಾನ್ ಎಲ್ಲ ನಾವು ಬೇರೆ ಕಡೆ ಹಾಕ. ಇಲ್ಲಿ ನಮ್ದು ಮಗಳದು ಮದುವೆ, ಅವ್ರದ್ದು ಊರ್ ಪಗಲ್ ಆಗ್ತಾ ಇದೆ. ನಾವು ಮದುವೆದು ಮದುವೆದು ಯಾರು ಇಲ್ರ ನಮ್ಗೆ. ನಮ್ದು ಊರ್ ಪಗಲ್ ಆಗೈತೆ. ಇಲ್ಲಿ ದುಡ್ಡು ಲಕ್ಷ ಹೊಂಟ್ಬೇಕು. ಪಗಲ್ ಆಗ್ತಾ ಇದೆ ಇಲ್ಲಿ. ನೀವೆಲ್ಲ ಬೇರೆ ಕಡೆಗೆ ಫೋನ್ ಮಾಡ್ಕೊಂಡು ಹೆಂಗನ ಮಾಡ್ಕೊಂಡ್ರಿ ನೀವು. ಆತರ ಹೇಳ್ಬಾರ್ದು ಚಿನ್ನು. ನೀನು ಯಾಕೆ ಹೇಳಿ? ನಾವು ನಿಮ್ನ ತುಂಬಾ ಇಷ್ಟಪಟ್ಟು ಫೋನ್ ಮಾಡ್ತಾ ಇರೋದು, ಗೊತ್ತಾಯ್ತಾ? ನೋಡಿ, 1 ನಿಮಿಷ. ನೀವು ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ನೀವು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು. ಯಾಕೆ ಗೊತ್ತಾ? ಎಂತಂದ್ರೆ ಏನು? ನಾಯ ನಾವು ಟೆಲ್ ಮಿ. ಇದು ನಾವು 1 ನಿಮಿಷ ರೀ. ನೀವು 1 ನಿಮಿಷ ನೀವು ಕರೆಕ್ಟ್ ಆಗಿ ಮಾತಾಡಿ. ಓಯ್ ಅಂದ್ರೆ ಏನಂತ ಅರ್ಥ? ನಾಯಿ ಅಂತನಾ? ಇಲ್ಲಿ ನಾವು ಸೀಟಿಗೆ ದುಡ್ಡಿಲ್ಲ. ಆಮೇಲೆ ಸಂಘ ಒಂದೇ ಸಲ ಬಂದ ಇಲ್ಲ, ನಿಮ್ ಸೀಟಿಗೆ ಬೂದಿ ಇಟ್ಟಾಡ್ತೈತೆ. ಹಂಗಾಗಿ ನೀವು ಏನಕ್ಕೆ ದುಡ್ಡಿಲ್ಲ? BP ಅಂದ್ರೆ ಏನು? ಇದು ಚೀಟಿಗೆ ದುಡ್ಡು 15ನೇ ತಾರೀಕು ಇವತ್ತು. ಚೀಟಿಗೆ ದುಡ್ಡು ಹಂಚ್ಬೇಕು. ಆಮೇಲೆ ಇದು ಅಲ್ಲಿ ಮಾರ್ಕೆಟ್ ಆಗಿ ಒಂದ್ 50 ರೇಟ್ ಹಾಕಿ 500 ರೂಪಾಯಿ ಫೈನ್ ಹಾಕ್ತಾರೆ. ಹಂಗಾಗಿ ಇಲ್ಲಿ ಸಂಘ ಐತೆ. ಹಂಗಾಗಿ ನೀವು ಮನಸಾರ ಯಾರನ್ನ ತುಂಬಿಸ್ಕೊಂಡ್ಬಿಟ್ರಿ. ನೀವು ನನ್ಗೆ ಯಾಕೆ ಮಾಡ್ತೀರ? ಫೈನ್ ಹಾಕ್ತಾರ. ಅಜ್ಜಿಗೆ ಅರಿವೆ ಕಾಟ ಆದ್ರೆ ಮಗಳಿಗೆ ಮಿಂಡ್ರು ಕಾಟ ಅನ್ನಂಗೆ. ಹಲೋ ಚಿನ್ನು, 1 ನಿಮಿಷ ನೀವು ಕೇಳಿಸ್ಕೊಳ್ಳಿ. ಈಗ ನಿಮ್ಗೆ ಎಷ್ಟು ಅಮೌಂಟ್ ಬೇಕಿತ್ತು? ಹಲೋ, ಈಗ ನಿಮ್ಗೆ ಎಷ್ಟು ಅಮೌಂಟ್ ಬೇಕಿತ್ತು? ನೀವು ಸ್ವಲ್ಪ ಕ್ಲೀನಾಗಿ ಮಾತಾಡ್ತೀರಾ? ನಮ್ಗೆ ಕೇಳಿಸ್ತಾ ಇಲ್ಲ. ನಮ್ಗೇನು ಬೇಡ.
ಮತ್ತೀಗ ಪ್ರಾಬ್ಲಮ್ ಆಗಿದೆ, ಚೀಟಿ ಕಾಸು ಹಂಚ್ಬೇಕು ಅಂತೀರಾ, ಅಮೌಂಟ್ ಏನೋ ಬೇಕಿತ್ತು ಏನು ಬೇಡ, ನಾವು ಯಾರ ಹತ್ರ ಇಲ್ಲೇನು ಒಡೆ ಪಡೆ ತಗೊಂಡಾಗ ಅಡಕ್ಕಿ ಕಟ್ಕೊಂತೀವ್ರಿ. ತುಂಬಾ ಒಡವೆ ಇದೆಯಾ ನಿಮ್ಮ ಹತ್ರ? ಇಲ್ಲ, ಸ್ವಲ್ಪ ನಮ್ ಬೆಳಿಗ್ಗೆ ಅಂದ್ರೆ ನೀರ್ ಕುಡುದಿಲ್ಲ. ಯಾರಿಗನ ನಮ್ದು ವ್ಯಾಪ್ತಿ ಪ್ರದೇಶ ದೂರ ಆಯ್ತು ನಮ್ದು. ಅಲ್ಲ, ನಿಮ್ದು ವ್ಯಾಪ್ತಿ ಪ್ರದೇಶದಿಂದ ದೂರ ಇರ್ಲಿ, ನಮ್ಮ ಹಸ್ಬೆಂಡ್ ತೀರೋಗಿದ್ರಲ್ಲ, ಅದಕ್ಕೆ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡೋಣ, ಕಾಲ ಕಳ್ಕೊಳ್ಳೋಣ. ನೀವು ಕಾಮಿಡಿಯಾಗಿ ಮಾತಾಡ್ತೀರಲ್ವಾ? ನಿಮ್ಗೆ ಯಾರ ಇಷ್ಟ ಬಂದ್ರು ಅವ್ರ ಕಡೆಗೆ ಫೋನ್ ಮಾಡ್ಕೊಂಡು ಅವ್ರು ಇದನ್ ಮಾಡ್ಕೊಂಡ್ರಿ. ನಮ್ಗೆ ಇಷ್ಟ ಜೊತೆನೇ ರೀ ನಾವು ಮಾತಾಡ್ತಾ ಇರೋದು. ನೀವು ನಮ್ಗೆ ಇಷ್ಟ ಆಗಿರೋದಕ್ಕೆ ತಾನೇ ನಾವು ನಿಮ್ ಜೊತೆ ಮಾತಾಡ್ತಾ ಇರೋದು. ಹಲೋ ಹಲೋ, ಏನಪ್ಪ ಅವಾಗಲಿಂದ ಫೋನ್ ಮಾಡ್ತೀನಿ, ಬರೀ ಬಿಸಿ. ಯಾರು? ನಾನಪ್ಪ, ಗುರುಭ್ಯೋ ನಮಃ. ಕಂದ ಎಲ್ಲಪ್ಪ, ಏನೋ ಮಾತಾಡೋದು? ಹಲೋ, ಟವರ್ ಇರತ್ತ, ಬಂದ್ ಮಾತಾಡಪ್ಪ ಒಂಚೂರು. ಏನದು ನಿನ್ ಯಾವಾಗ ಫೋನ್ ಮಾಡಿದ್ರು ವಾಯ್ಸ್ ಒಂಥರ ಕೇಳಿಸುತ್ತಲ್ಲ, ಕೇಳಿಸೋದಿಲ್ಲ ಅರ್ಧ ಬರ್ಧ. ನಾವು ಯಾಕ ಕಂದ? ಕಂದ ಅಲ್ಲ ಕಣೋ, ಆಯ್ತು. ದಂಪತಿಗಳೆಲ್ಲ ಚೆನ್ನಾಗಿದ್ದೀರೇನೋ? ಕಂದ, ದಂಪತಿಗಳು ಚೆನ್ನಾಗಿರ್ಬೇಕು ಅಂತ ಅಲ್ವಾ ನಾನು ಪೂಜೆ ಮಾಡಿರೋದು? ಪೂಜೆ ಮಾಡ್ರಿ ಸ್ವಾಮಿ. ಸ್ವಾಮಿ, ಹೂನಪ್ಪ. ಬೆಳಿಗ್ಗೆ ಮಾಡಿ ಕಂದ, ನಮಗೂ ಬೆಳಿಗ್ಗೆ ಪೂಜೆ ಮಾಡಿ ಸ್ವಾಮಿ. ಏನದು ಸರಿ ವಾಯ್ಸ್ ಸರಿ ಕೇಳಿಸ್ತಾನಿಲ್ಲ, ಟವರ್ ಜೊತೆ ಬಂದ್ ಮಾತಾಡೋ. ಮತ್ತೆರಿಂದ ನನಗೆ ನೀರ್ ಕೊಡೋದಿಲ್ಲ. ನಮಗೂ ಪೂಜೆ ಮಾಡಿಲ್ಲ ಸ್ವಾಮಿ, ಬೆಳಿಗ್ಗೆ ಪಾದ ಪೂಜೆ. ಯಾರು? ಅಮ್ಮರು. ಯಾವ ಅಮ್ಮರು? ಪತಿ ಅಮ್ಮರು. ಪತ್ನಿ? ಪತ್ನಿ. ಏನ್ ಪೂಜೆನಾ? ಸ್ಯಾರಿನಾಗೆ ಪೂಜೆ ಮಾಡೇ ಬಿಟ್ರು. ನನಗೆ ಫೋನ್ ಕೊಟ್ಟಲ್ಲೋ, ನಾನು ಏನು ಹೇಳಿಲ್ಲ ಕಣೋ. ನೀನು ಟೂರ್ ಹೋಗಿದ್ದಲ್ಲ, ನಾನ್ ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಲಕ್ಷ್ಮಿ ಅನ್ನೋಳು ಫೋನ್ ಮಾಡಿದ್ಲು ಕಣೋ. ಅದು ಗ್ಯಾಪ್ನಾಗ ಬಂತು, ನಾನು ಹೇಳ್ದೆ ಕಣ. ಪೂರ್ತಿ ಹೇಳಿರ? ಹೇಳ್ದೆ. ನಿನಗ್ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು ಕಣ. ನಾನು ಪೂಜೆ ಮಾಡ್ತೀನಲ್ಲೋ, ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗುನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ, 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿಲ್ಲ, ನೀನ್ ಕೊಡ್ಲಿಲ್ಲ ಅಲ್ವನೋ? ನಿನ್ ಫೋನಾಗ ಮಾತಾಡೋದು ನನ್ಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀನು ಧರ್ಮ ಪತ್ನಿಗೆ ನನ್ನ ಶಿಷ್ಯೆ ಅವಳು, ಯಾರೋ ವಿಶಾಲಮ್ಮ, ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ, ಅದಕ್ಕೆ ನಿನ್ ಜೀವನ ಹಾಳಾಗಿ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಲಕ್ಷ್ಮಮ್ಮ ಸವಾಸ ಯಾಕ ಮಾಡ್ತಿರೋದು? ಆಯ್ತು, ಇನ್ನ ಹೇಳಿ, ಇನ್ನ ಹೇಳ್ಬಿಡಿ. ಇನ್ನ ಹೇಳ್ಬಿಡಿ, ಎಲ್ಲ ಪೂರ್ತಿ ಹೇಳ್ಬಿಟ್ಟು ನಮ್ಗೆ ಕಂದ ಕಂದ ಹೇಳ್ಬಿಡಿ, ಎಲ್ಲ ಹೇಳಿ. ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು, ನಿನ್ನ ಹೆಂಡತಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು, ನಿನಗೆ ಒಳ್ಳೇದಾಗ್ಲಿ, ನೀನು ಸುಖ ಭೋಜನೆಲ್ಲ ಮಾಡಿಕೊಂಡು ನೀನು ನೆಮ್ಮದಿಯಾಗಿ ಮನಿಕೊಂಡಿರ್ಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು, ನೀನು ಕಾರಿನಲ್ಲಿ ಓಡಾಡಬೇಕು, ಒಡವೆಗಳನ್ನೆಲ್ಲ ಹಾಕೊಳ್ಬೇಕು, ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಅಂತ ಮಾತಾಡ್ಕೊಂಡು, ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ನಾವು ಮಾಡಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು, ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು, ಕಾಯಿ ಹಣ್ಣು ಎಲ್ಲ ಹೊಡೆದುಕೊಂಡು, ನಿನಗೆಲ್ಲ ದಂಪತಿಗಳೆಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವನ್ನ ಕಂದ? ಈಗ ನೀನು ಹೊರಗೆ ಹೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತು ಹಾಕ್ಬಿಡ್ತೀನಿ. ನೀನು ಹಿಂಗೆ ಒಂದೇ ಸಲ ಮಾತಾಡಿ ಹಂಗೆ ಹೊರಗೆ ಹೋಗ್ಬಿಡು. ಯಾಕ ಕಂದ? ನಾನು ಉಸಿರು ಕಟ್ಟಂಗ್ ಮಾತಾಡ್ತೀನಿ, ನನಗೆ ಆಗ್ತಲ್ಲದಂಗ ಆಯ್ತು. ಹಿಂಗೆ ಒಂದೇ ಸಮಕ್ಕೆ ಹಂಗೆ ಹೇಳ್ಕೊಂಡು ಹಂಗೆ ಹೊರಗೆ ಹೋಗ್ಬಿಡು. ಅಲ್ಲ ಕಣೋ, ಒಂದೇ ಸಲ ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ, ಹಂಗೆ ಕೂಗ್ತೀರಲ್ಲ ಒಂದೇ ಸಮಕ್ಕೆ ನೀನು. ಹಲೋ ಕಂದ, ನೀನು ಸಿಗಂದೂರ್ಗ್ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನಗೆಲ್ಲ ಗೊತ್ತಾಗುತ್ತೆ ಕಣ ಕಂದ.
ಬರ್ಬೇಕಾದ್ರೆ ಆತ ಮಗಳಿದಾಳ ಲಕ್ಷ್ಮಿ 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 ಇನ್ನ 25 ಸಲ ಹೇಳು, ಇನ್ನು 150 ಸಲ ಹೇಳು, ನಮ್ಮ ಮನೆ ಬೆಂಕಿ ಇಕ್ಕು. ಈಗ ಒಂದ್ಸಲ ಹೇಳ್ಬೇಕು, ಸುಮ್ನೆ ಆಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ, ಯಾಕೋ ಕೊಟ್ಟಿಲ್ಲ ನೀನು? ಹೇಳು, ಇನ್ನ ಹೇಳು. ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ. ಹಾ ಏನೋ ಕಂದ, ಅದಕ್ಕೆ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನು ಅನ್ಯಾಯ ಮಾಡ್ಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾರಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನ್ಗೆ ರೋಡಲ್ಲಿ ಮನೆ ಕಟ್ಟಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ನಿನ್ನ ಕಷ್ಟದಲ್ಲಿ ಹಿಂಗೆ ಮಾತಾಡ್ಕೊಂಡು ಹೊರಗೆಲ್ಲ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿಗೆ. ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ತಾಯಿನ. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದೇನೆ ಚರಂಡಿ ಇಲ್ಲ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲುವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ, ನರಸಿಂಹರಾಜು, ಬೆಳ್ಳಾವಿ, ಆಮೇಲೆ ಬುಗುಟ್ನಲ್ಲಿ, ಭೀಮಸಂದ್ರದಲ್ಲಿ, ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದ್ಯಲ್ಲ, ಇದು ನಿನಗೆ ನಿಜಾನಾ? ಹೇಳು, ಇನ್ನ 20 ಸಲ ಹೇಳು, 20 ಸಲ ಹೇಳು. ಇಲ್ಲಿ ನಮ್ಮ ಅಮ್ಮನ ಸೊಳಗೆ ಮನೆ ಕತ್ತೀನಿ ನಾನು, ಆಟಗಡಿಗೆ ಹೋಗಿ. ಯಾಕೆ ಕದ್ದ ಮಗಳು ಕೂಡ ಹೇಳ್ತೀನಿ. ಪೂರ್ತಿ ಎಲ್ಲ ಒಂದ್ ಕಡೆ ಹೇಳ್ತೀರಾ? ಇಲ್ಲಪ್ಪ, ನಾನು ಪೂಜೆ ಮಾಡಿದೀನಿ, ನನ್ನ ದಂಪತಿಗಳು ಸಮೇತ ಬಂದು ಆ ಪ್ರಸಾದ ಇಸ್ಕೊಂಡು ಹೋಗ್ರಿ ಬಂದು. ಪ್ರಸಾದನ? ಈಗ ನಾವು ಬಂದು ಮಲಿಕಂಡವ್ರೆ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾ ನಂದು ಎಲ್ಲ ಹುಡುಗರು ಪಡುಗೆಲ್ಲ ಮನೆಗೆ ಆಚೆಗೆ ನುಗ್ಗಿ ಅಂತಲ್ಲ. ಇಲ್ಲ ಕಣ ಕಂದ, ಕಂದ ಹೇಳಪ್ಪ. ಸಮಯ ಹಾ, ನಿಮ್ಗೆ ಕಾಲಿಗೆ ಬಿದ್ದು ಕಾಲ್ ತೊಳೆದು ಬೇಕಾದ್ರೆ ನೀರ್ ಕುಡಿದ್ಬಿಡ್ತೀನಿ. ಹಾ, ನನಗೆ ಫೋನು ಮಾಡ್ಬೇಡ್ರಿ, ಏನು ಬೇಡಿ ಸ್ವಾಮಿ. ನನಗೇನು ಕಷ್ಟಗಳೇ ಕೊಟ್ಬಿಡಿ ನನಗೆ. ಯಾಕೋ ಕಂದ ಹೊರ್ಗ ಇನ್ ನೋಡ್ಕ ನೀನು ಅವ್ರದ್ದು ಊರ್ ಬಾಗ್ಲಾಗಕ್ಕೆ ಹೊರ್ಕ. ಯಾಕೋ ಕಂದ? ಇನ್ನ ನಿನ್ ಕಂದ ಅನ್ನೋದು ಮಗಳಿಗೆ ಯಾವ ಬದುಕವ್ರ? ಯಾಕೋ ಅಲ್ಲ, ಈ ಸೌಂಡ್ಗೆ ಇನ್ನ ಯಾವ ವಾಸನೆಗೆ ಇನ್ನ ಬದುಕಿದಾರ ಪಟಾಕಿ ಹೇಳೋರು. ಆರೋಗ್ಯ ಸಮಸ್ಯೆ ಎಲ್ಲಾರ್ಗು ಇರುತ್ತೆ ಅಲ್ವನೋ? ಹೊರ್ಕ ಅದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದು ಇದನ್ನ ಈ ಯಾವ್ದನಪ್ಪ ಇದು ಮದುವೆಗಳಾಗೆ ಅಥವಾ ಜಾತ್ರೆಗಳಾಗೆ ಇದು ಡ್ರಮ್ಮು ಅರೆ ಬಡಿತಾರಲ್ಲ, ಹಂಗ್ ಹೊಡಿತೀಯಲ್ಲ ನೀನು. ಕಂದ ಸ್ವಾಮಿ ನಮ್ಗೆ ಫೋನ್ ಮಾಡ್ಬೇಡಿ ಸ್ವಾಮಿ ನೀವು. ಕಂದ ರೈದಾಗ ಒಗ್ಗೋದಂಗ್ ಬಿಡ್ತಾನೆ. ಯಾಕೋ ಕಂದ? ಒಬ್ಬ ವಾಸನೆ ವಾಸನೆ, ಫ್ಯಾನ್ ಹಾಕ್ರೋ ಶಿಷ್ಯೇಂದ್ರ, ವಾಸನೆ. ಬದುಕಿದ್ರಲ್ವಾ ಹಾಕೋದು? ಶಿಷ್ಯಂದ್ರ ಬದುಕಿದ್ರಲ್ವಾ ಅಮ್ಮನಾಳ? ಇಂಥ ಊಸ್ನಾಗೆ ಅವ್ರು ಬದುಕಿಯವ್ರು ಇನ್ನನ? ನರಸಿಂಹರಾಜು ನನ್ನ ಶಿಷ್ಯ ವೃಂದದವರು 6 ಜನ ಇದ್ರು ಕಣ. ಯಾಕೋ 2 ದಿವಸಕ್ಕೆ ಬಿಟ್ಟು ಓಡೋಗ್ಬಿಡ್ತಾರ ಕಣ, ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ 2 ದಿನ ಇನ್ನೊಂದು ವಾರ ಇದ್ರೆ, ಒಂದು ವಾರ ಏನ ಇದ್ರೆ ಈ ಸೌಂಡ್ ಏನಾಗಿ ತಲೆ ಹೊರತು ಬಂತು. ಇನ್ ವಾರ ಅಲ್ಲಿ ಮಗ್ಳಾಗಿದ್ರು ಅವರು ಈ ರೋಡಿಗೆ ಸಿಕ್ಕಿದ ನಾಯಿ ತಗೊಂಡೋಗಿ ಕಿತ್ಗೆ ಹಸಿರ್ತಾರಲ್ಲ, ಆ ಸ್ಮೆಲ್ ಹೊಡೆಯೋದು ಶುರು ಆಗ್ಬಿಡ್ತಾರ ಅವರು. ಯಾಕೋ? ಯಾಕೆ ಅಂತಂದ್ರೆ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ ನಾವು. ಯಾಕೋ? ನನಗೆ ಖಂಡಿತ 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 ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ ಕಂದ? ಯಾಕೆ? ಅಲ್ಲ ಕಣೋ ಕಂದ, ನಾನು ಒಳ್ಳೇದ್ ಮಾಡ್ತಿಲ್ವ ನಿನ್ಗೆ ಜೀವನದಲ್ಲಿ ಎಲ್ಲ? ಮಾಡ್ತೀರ ಒಳ್ಳೇದ. ಎಲ್ಲ ಇರೋದೆಲ್ಲ ಕರ್ಕೊಂಡೋಗಿ ನಾವ್ ಯಾವ್ದಕ್ಕೆ ಅಂತ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ. ತಗೊಂಡೋಗಿ ಅವ್ರ ಕೈ ಕೊಡೋದು, ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆಗೆ ನರೆ ಕೂದಲು ಬಂದವ ಅವ್ರಿಗೆ. ಅದನ್ನ ನಿಲ್ಲೋದೆಲ್ಲ ಗ್ಯಾಪ್ ಬರ್ತೀರಿ. ಕಂದ, ನೀನ್ ಮಾಡಿರ್ತಕ್ಕಂಥ ಸತ್ಯ ನಾನು ಹೇಳಿದೀನಿ ಅಲ್ವನೋ? ಸತ್ಯ ಹೇಳ್ಬಿಟ್ರಿ ನೀವು ಕಂದ. ನೀನ್ ನೋಡ, ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ, ನಾನೆಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ, ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತ್ತಲ್ಲ ಒಂದು ಮಗು, ಆ ಅಡಿಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಗೊಂಡ್ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ? ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲು ಪೂಜೆ ಮಾಡಿ
ಸಾಕ್ ಶರಣ ಮಾಡಿ ನೀವೇ ವರ್ಷ ಇನ್ನನ ಯಾಕೋ ಏನಿಲ್ಲ ನಿಮ್ಮಂತರ ಅಲ್ಲಿ ಬಂದ್ರ ಊಟನು ತಿಂತಾರೆ ಎಲ್ಲ ಕಟ್ಕೊಂಡ್ ಕುತ್ಕೊಂಡ್ಬಿಡೋರು ಎಂತ ಊಸ್ ಮಾಡಿ ಹೇಳೋ ಕಂದ ಕಂದ ಯಾಕೋ ಗ್ಯಾಸ್ಟ್ರಿಕ್ ಅಂತಾರ ಈ ವಿಸರ್ಜನೆ ಆಗ್ತಿಲ್ಲ